ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಮಮತಾ. ಇವತ್ತು ಬೆಳಗ್ಗಿನ ವ್ಲಾಗನ್ನು ಸ್ಟಾರ್ಟ್ ಮಾಡೀನಿ. ನಮ್ಮ ಟ್ರಿಪ್ಪಿನ ಕೊನೆಯ ದಿನ. ನಿನ್ನೆ ಮೊನ್ನೆ ಎಲ್ಲ ನೋಡಿದ್ರಿ ಅಲ್ವಾ, ಕನ್ಯಾಕುಮಾರಿ ಹಾಗೆ ಮಧುರೈ ಮತ್ತು ರಾಮೇಶ್ವರಂ ಇದೆಲ್ಲ ನೋಡಿದ್ರಲ್ವ. ನೋಡಿಲ್ಲ ಅಂದರೆ ಹೋಗಿ ನೋಡಿ, ವಿಡಿಯೋಸ್ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟ್ರಿಪ್ಪು. ಇವತ್ತು ನಮ್ಮ ಟ್ರಿಪ್ಪಿನ ಕೊನೆಯ ದಿನ. ಇವತ್ತು ಶ್ರೀರಂಗಂಗೆ ಬಂದಿದ್ದೀವಿ. ಶ್ರೀರಂಗಂ ಅಂತ ಅಂದರೆ ರಂಗನಾಥ ಸ್ವಾಮಿ ಟೆಂಪಲ್ಲು. ಇದು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಅಂದರೆ ಇದು ತುಂಬ ದೊಡ್ಡ ದೇವಸ್ಥಾನ ಇದು. ಇವಾಗ ಬೆಳಗ್ಗೆ ಸುಮಾರು 5:05 ಆಗಿದೆ. ಇವಾಗ ಎಲ್ಲ ರೆಡಿಯಾಗಿ ಇವಾಗ ಬಂದಿದ್ದೀವಿ. ಬೆಳಗ್ಗೆ ದರ್ಶನ ಅಂದರೆ ಏನು, ಬೆಳಗ್ಗೆನೇ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದಂತ ಅಂದ್ಬಿಟ್ಟು ಬಂದಿದ್ದೀವಿ. ಮತ್ತು ಇವಾಗ ಇಲ್ಲಿ ಇದು ಏನು ಗೊತ್ತಾ, ಇದು 7 ಗೋಪುರ ಇದೆ. ನಾವು ದೇವಸ್ಥಾನದೊಳಗಡೆ ಹೋಗ್ಬೇಕಂದ್ರೆ ಸುಮಾರು ನಾವು 7 ಗೋಪುರ ಈ ಥರ ದಾಟ್ಕೊಂಡು ನಾವು ಹೋಗಬೇಕು. ಮತ್ತು ನಿಮಗೆ ಅಲ್ಲಲ್ಲಿ ಈ ಥರ ಮಂಟಪಗಳು ಕೂಡ ಹಿಂದೆ ನಿಮಗೆ ಮಂಟಪ ಕಾಣ್ತಿದೆ ನೋಡಿ. ಆ ಮಂಟಪ ಕೂಡ ಈ ಥರ ಮಂಟಪಗಳಿರುತ್ತೆ. ತುಂಬ ದೊಡ್ಡ ದೇವಸ್ಥಾನ. 7 ಗೋಪುರ ಅಂದರೆ ತುಂಬ ದೂರ ಇದೆ, ಹತ್ರನೂ ಇಲ್ಲ ನೋಡಿ. ಈಗ ನಾವು ಒಂದು ಗೋಪುರ ಬಿಟ್ಟು ಬಂದ್ವಿ. ಈಗ ಇನ್ನೊಂದು ಗೋಪುರ ಈ ಥರ. ಇದು ಬಂದು ದೇವಸ್ಥಾನದ ಎಂಟ್ರೆನ್ಸು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಅದು ಎಷ್ಟು ದೊಡ್ಡದಿದೆ ಅಂತ ಅಂತೀರ ದೇವಸ್ಥಾನ. ಇವಾಗ ದೇವಸ್ಥಾನ ಹತ್ರ ಬಂದಿದ್ದೀವಿ. ಫುಲ್ ಡೇ ಜರ್ನಿ ಹಾಗೆ ಫುಲ್ ನೈಟ್ ಜರ್ನಿ. ಇವಾಗ ದೇವಸ್ಥಾನ ಹತ್ರ ಬಂದು ಕ್ಯೂನಲ್ಲಿ ನಿಂತಿದ್ದೀವಿ. ಪಾಪ ವಿಮೋಚನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋಪಿಜನ ಗೋವಿಂದ 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 ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ 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 ಗೋವಿಂದ. ಬನ್ನಿ ಗಜಪಡೆ ಅಶ್ವಪಡೆ. ಇಲ್ಲಿ ನಾವು ಕ್ಯೂನಲ್ಲಿ ನಿಂತ್ಕೊಂಡಿದ್ದೀವಿ. ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಆನೆ ಹೋಗ್ತಾ ಇದೆ ಮುಂದೆ. ಅದರ ಹಿಂದೆ ಈ ಥರ ಕುದುರೆ ಹೋಗ್ತಾ ಇದೆ. ಕುದುರೆ ಹಿಂದೆ ದೇವರು ಹೋಗ್ತಾ ಇದೆ. ಅಂದರೆ ಗಜಪಡೆ, ಅಶ್ವಪಡೆ ಹಾಗೆ ದೇವರು. ಇದು ಮೋಸ್ಟ್ಲಿ ಮೆರವಣಿಗೆ ಹೋಗುತ್ತೆ ಅಂತ ಅಂದ್ಕೊತೀನಿ ನಾನು. ಬೆಳಗ್ಗೆನೆ ಇಲ್ಲಿ ಪೂಜೆ ಮುಗಿಸ್ಕೊಂಡು ಮೆರವಣಿಗೆ ಹೋಗುತ್ತೆ ಅಂದ್ಕೊತೀನಿ. ನನಗೆ ಅಷ್ಟಾಗಿ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಆ ಕುದುರೆಗಳು, ಬಿಳಿ ಕುದುರೆಗಳು. ಹಾಗೆ ದೇವರು ಕೂಡ ನೀವು ಹತ್ರದಿಂದ ದೇವರ ದರ್ಶನ ಮಾಡ್ಬೋದು. ಅಂದರೆ ಮೆರವಣಿಗೆ ಹೋಗ್ತಾ ಇದ್ದು ನೀವು ಕೂಡ ನೋಡ್ಕೊಂಡು ಬನ್ನಿ. ನೋಡು ಸ್ವಾಮಿ ದರ್ಶನ. ಛತ್ರಿಗಳು ತಾಂತಾರೆ ರೀ. ವಾವ್,
ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ಯೂ ಇದೆ ಅಂತ ಅಂದ್ಬಿಟ್ಟು, ಮೊದಲು ಇಲ್ಲಿ ತಾಯಿ ದರ್ಶನ ಮಾಡಬೇಕು, ಆಮೇಲೆ ಇಲ್ಲಿ ರಂಗನಾಥ ಸ್ವಾಮಿ ದರ್ಶನ ಮಾಡಬೇಕು. ನಾವು ಬೆಳಗ್ಗೆನೆ ಬಂದ ತಕ್ಷಣ ಕ್ಯೂನಲ್ಲಿ ನಿಂತಿದ್ವಿ ನೋಡಿ. ಆವಾಗ ನಾವು ಹೋಗಿ ತಾಯಿ ದರ್ಶನ ಅಲ್ಲಿ ಅರ್ಶಿನ ಎಲ್ಲ ಕೊಡ್ತಾರೆ. ಅದು ಅರ್ಶಿನ ಎಷ್ಟು ಗಮ್ಮಂತ ಇರುತ್ತೆ ಅಂತ ಅಂತೀರಾ. ಅಂದರೆ ಪ್ಯೂರ್ ಅರ್ಶಿನ ಇರುತ್ತೆ ಅದು, ಅದನ್ನು ಕೊಡ್ತಾರೆ ಹೆಣ್ಮಕ್ಳಿಗೆ. ಈಗ ಅದನ್ನ ಅಲ್ಲಿ ದರ್ಶನ ಮಾಡಿಕೊಂಡು ಇವಾಗ ನಾವಿಲ್ಲಿ ರಂಗನಾಥ ಸ್ವಾಮಿ ದರ್ಶನ ಮಾಡೋದಕ್ಕೆ ಬಂದಿದ್ದೀವಿ. ಇಲ್ಲಿ ವಿಡಿಯೋ ಆಗಲಿ ಫೋಟೋ ಆಗಲಿ ಹಲೋ ಇಲ್ಲ, ಹಾಗಾಗಿ ಸ್ವಲ್ಪ ಶೇರ್ ಮಾಡ್ತಾ ಇದ್ದೀನಿ. ರಂಗನಾಥ ಸ್ವಾಮಿ ಅಂದರೆ ಗೊತ್ತಿರುತ್ತೆ ನೋಡಿ, ಮಲಗಿರುತ್ತೆ, ಏನು ಅದು ಹಾವು ಇರುತ್ತೆ ನೋಡಿ, ಅದ್ರ ಮೇಲೆ ಮಲಗಿರುತ್ತೆ ರಂಗನಾಥ ಸ್ವಾಮಿ ಅಂತಂದರೆ. ಅದು ಲಾಸ್ಟಲ್ಲಿ ನಾನು ಒಂದು ಫೋಟೋನ ಹಾಕಿದ್ದೀನಿ, ಅಂದರೆ ದೇವಸ್ಥಾನದ ಹೊರಗಡೆ ಅದು ಇತ್ತಲ್ವ, ಅದನ್ನು ಹಾಕಿದ್ದೀನಿ ನಿಮಗೂ ಕೂಡ ಗೊತ್ತಾಗಲಿ ಅಂತ ಅಂದ್ಬಿಟ್ಟು. ನೀವು ಕೂಡ ದರ್ಶನ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಮಗೆ ದರ್ಶನ ತುಂಬ ಲೇಟ್ ಆಗಿಬಿಡ್ತು ನಮಗೆ. ನೋಡಿ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಸೇಮ್ ಇದೇ ಥರ ಒಳಗಡೆ ಇರುವಂಥದ್ದು. ಇಲ್ಲಿ ಮತ್ತು ಇಲ್ಲಿ 3 ದೇವಿ ಇದೆ ನೋಡಿ. ಅದು ಇನ್ನೊಂದು ದೇವಸ್ಥಾನ ಆದರೆ ಹಿಂದೆ ಇದೆ. ನೋಡಿ ನಮಗೆ ದೇವಸ್ಥಾನದ ಅಂದರೆ ಹೊರಗೆ ನೋಡಿದ್ರೆ ನಮಗೆ ಈ ಥರ ಕಾಣುತ್ತೆ ದೇವಸ್ಥಾನ. ಎಷ್ಟು ಚೆನ್ನಾಗಿದೆ ಅಂತ ಅಂತೀರ. ನಾವು ಬೆಳಗ್ಗೆ ಹೋಗ್ಬೇಕಾದ್ರೆ ಪೂರ್ತಿ ಕತ್ಲಿತ್ತು ನೋಡಿ, ಅಷ್ಟಾಗಿ ಕ್ಲಿಯರಾಗಿ ಕಾಣ್ತಾ ಇರಲಿಲ್ಲ. ಈಗ ಬಂದಮೇಲೆ ದರ್ಶನ ಮಾಡಿಕೊಂಡು ಬಂದಮೇಲೆ ನಿಮಗೆ ಈ ಥರ ಕಾಣ್ತಾ ಇದೆ. ನಾವು ಶ್ರೀರಂಗಮಲ್ಲಿ ದರ್ಶನ ಮಾಡಿಕೊಂಡು ತ್ರಯಂಬಕೇಶ್ವರ ಟೆಂಪಲ್ಗೆ ಬಂದ್ವಿ. ಅಲ್ಲಿ ಫೋಟೋ ಆಗಲಿ ವಿಡಿಯೋ ಆಗಲಿ ಏನೂ ಕೂಡ ಹಲೋ ಇರಲಿಲ್ಲ. ಹಾಗಾಗಿ ಅಲ್ಲಿ ಕೌಂಟರಲ್ಲಿ ಇಟ್ಟು, ಅಂದರೆ ಒಳಗಡೆ ಮೊಬೈಲ್ ಬಿಟ್ಟಿಲ್ಲ, ಹಾಗೆ ಕೌಂಟರಲ್ಲಿ ಇಟ್ಟು ಒಳಗಡೆ ಹೋದ್ವಿ ದರ್ಶನ ಮಾಡೋದಕ್ಕೆ. ಅಲ್ಲಿ ಏನು ಗೊತ್ತಾ, ಲಿಂಗು ಅಲ್ಲಿ ಬೆವರು ಬರ್ತಾ ಇರುತ್ತೆ. ನಾವಂತೂ ಅದು 3 ಸಲ ದರ್ಶನ ಮಾಡಿಕೊಂಡೆ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಒಂದು ಚಿಕ್ಕದು ಲಿಂಗ ಇದೆ, ಆ ಲಿಂಗು ಬೆವರ್ತಾ ಇರುತ್ತೆ. ಅದನ್ನು ಅಲಂಕಾರ ಮಾಡಿರ್ತಾರೆ, ಅದು ಬೆವರ್ತಾ ಇರುತ್ತೆ ನೋಡಿ. ಹಾಗಾಗಿ ತೆಗೆದು ಬೆವರನ್ನು ಒರೆಸಿ ಮತ್ತೆ ಅಲಂಕಾರ ಮಾಡ್ತಾರೆ. ಈಗ ನಾವು ಅಲ್ಲಿಂದ ಬಂದಿದ್ದು ಕರಿಮಾರಿ ಅಮ್ಮ ಟೆಂಪಲ್ಗೆ. ಇದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಷ್ಟು ದೊಡ್ಡದಿದೆ ಅಂತ ಅಂತೀರ ದೇವಸ್ಥಾನ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಹಾಗೆ ಇದು ತಮಿಳ್ನಾಡಲ್ಲಿ ಪವರ್ಫುಲ್ ದೇವರಂತ ಹೇಳ್ತಾರೆ. ಇವಾಗ ಇಲ್ಲಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ಇಲ್ಲಿ ನಾವು ಟಿಕೆಟನ್ನು ತೊಗೋಬೇಕು. ಟಿಕೆಟ್ ತೊಗೊಂಡು ನಾವು ತಿರುಪತಿನಲ್ಲಿ ಮೆಟ್ಲಿಳಿದು ಹೋಗ್ತೀವಿ ನೋಡಿ ಕ್ಯೂನಲ್ಲಿ, ಆ ಥರ ಹೋಗಬೇಕು. ಒಂದು ರೌಂಡ್ ಬರಬೇಕು ದೇವಸ್ಥಾನದ ರೌಂಡು. ಬಿಸಿಲು ನೋಡಿ ಎಷ್ಟು ಬಿಸಿಲಿತ್ತಂತೀರ, ಸಿಕ್ಕಾಬಟ್ಟೆ ಬಿಸಿಲಿತ್ತು. ಅಂದರೆ ತಮಿಳ್ನಾಡು ಸೈಡು ತುಂಬ ಬಿಸಿಲಿರುತ್ತೆ ಅಲ್ಲ, ಹಾಗಾಗಿ ನೋಡಿ ದರ್ಶನ ಮಾಡಿಕೊಂಡು ಇವಾಗ ಹೊರಗಡೆ ಬಂದ್ವಿ. ಸಿಕ್ಕಾಬಟ್ಟೆ ರಶ್ ಇತ್ತು ದೇವಸ್ಥಾನದ ಒಳಗೆ. ಅಂದರೆ ತಾಯಿ ಅಷ್ಟೇ ಪವರ್ಫುಲ್ ಅಂತ ಕೂಡ ಹೇಳ್ತಾರೆ. ಇವಾಗ ನೋಡಿ ದರ್ಶನ ಮಾಡಿಕೊಂಡು ಹೊರಗಡೆ ಬಂದಾದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಹೆಣ್ದೇವ್ರಂದರೆ ಒಂಥರ ಪವರ್ಫುಲ್ ಇರುತ್ತೆ ನೋಡಿ. ನೋಡಿ ಎಷ್ಟು ಜನ ಇದ್ದಾರೆ, ಎಷ್ಟು ರಶ್ ಇದೆ ಅಂತ ಅಂದ್ಬಿಟ್ಟು. ಹಾಗೆ ಇಲ್ಲಿ ಸ್ವಲ್ಪ ಮನೆಗಂತ ಸ್ವೀಟ್ ತೊಗೊಂಡ್ವಿ. ಸ್ವೀಟ್ ಅಂದರೆ ಅದು ಲಡ್ಡು ಎಲ್ಲ ಇಟ್ಟಿರ್ತಾರೆ ನೋಡಿ, ಅವನ್ನ ತೊಗೊಂಡ್ವಿ. ಮತ್ತು ಲಡ್ಡು, ಅದು ನಿಪ್ಪಟ್ಟು ಮತ್ತು ಚಕ್ಲಿ ಥರ ಇಟ್ಟಿರ್ತಾರೆ, ಅದನ್ನ ತೊಗೊಂಡ್ವಿ. ನೋಡಿ ನಿಮಗೆ ಇಲ್ಲಿ ಕಾಣ್ತಿದೆ ನೋಡಿ ದೇವಿ ತಾಯಿ ಇದೇ ಥರ ಅಲ್ಲಿ ಒಳಗಡೆ ಇರುತ್ತೆ ಗರ್ಭಗುಡಿನಲ್ಲಿ. ಅಂದರೆ ಅಲ್ಲಿ ಫೋನ್ ಆಗಲಿ, ಅಂದರೆ ವಿಡಿಯೋ ಆಗಲಿ ಫೋಟೋ ಆಗಲಿ ಏನೂ ಹಲೋ ಇಲ್ಲ, ಹಾಗಾಗಿ ಅಲ್ಲಿ ತೋರಿಸಿಲ್ಲ. ಅದೇ ಹೇಳಿದೆ ನೋಡಿ, ಹೊರಗಡೆ ಅದು ಫ್ರೇಮ್ ಇರುತ್ತೆ ಅಲ್ಲ, ನಿಮಗೂ ಕೂಡ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಸೇಮ್ ಹಿಂಗೆ ನೋಡೋಕೆ ಒಳಗಲ್ಲ. ಹೌದು, ನೋಡಿದ್ರಲ್ಲ. ಅಂದರೆ ಏನು ಗರ್ಭಗುಡಿನಲ್ಲಿ ಇದೆ ನೋಡಿ ತಾಯಿ, ಸೇಮ್ ಇದೇ ಥರ ಇರುವಂಥದ್ದು. ಹಾಗೆ ನಿಮಗೂ ಸ್ವಲ್ಪ ತೋರಿಸೋಣ ಅಂತ ಅಂದ್ಬಿಟ್ಟು ನಾನಲ್ಲಿ ಏನು ಫೋಟೋ ಇಟ್ಟಿರ್ತಾರೆ ನೋಡಿ, ಅದನ್ನು ಕೇಳಿ ನಾನು ಅದನ್ನ ವಿಡಿಯೋನ ಮಾಡ್ಕೊಂಡು ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು. ನಾನು ಹೇಳೋದಿಷ್ಟೇ, ಯಾರಿಗಾದರೂ ಈ ಥರ ಆಪರ್ಚುನಿಟಿ ಬಂದರೆ ದಯವಿಟ್ಟು ಮಿಸ್ ಮಾಡದೆ ಹೋಗಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ. ಹೊರಗಡೆಯಿಂದ ಈ ಥರ ಕಾಣುತ್ತೆ ದೇವಸ್ಥಾನ. ಇಲ್ಲೆಲ್ಲ ಗೋಪುರಗಳಂತೂ ತುಂಬ ಅಂದರೆ ತುಂಬ ದೊಡ್ಡವು. ಹಾಗೆ ಕೆತ್ತನೆಗಳು ಅಷ್ಟೇ ತುಂಬ ಚೆನ್ನಾಗಿ ಕೆತ್ತನೆನ ಮಾಡಿರ್ತಾರೆ.
ಈ ದೇವಸ್ಥಾನ ಸಮಯಪುರಂ ಅಂತ ಹೇಳಿ ಕರೀತಾರೆ. ಅಲ್ಲಿ ನಾವು ದರ್ಶನ ಮಾಡಿಕೊಂಡು ಇವಾಗ ನಾವು ಇಲ್ಲಿಂದ ಹೊರಟ್ವಿ. ನಮಗೆ ರಾತ್ರಿ ಟ್ರೈನ್ ಇದೆ, ಸೇಲಮಿಂದ ಟ್ರೈನ್ ಇದೆ. ಇವಾಗ ನಾವು ಈಗ ಸೇಲಂ ಹತ್ರ ಬಂದಿದ್ದೀವಿ. ಇಲ್ಲಿ ಏನೋ ಹಬ್ಬ ಆಗ್ತಾಯಿತ್ತು ಅನ್ಕೊತೀನಿ, ಏನೋ ಜಾತ್ರೆ ಏನೋ ಆಗ್ತಾಯಿತ್ತು ಅನ್ಕೊತೀನಿ. ಅದು ಮೈಕ್ ಹಾಕಿದ್ರು, ಹಾಗಾಗಿ ನಾನು ಇಲ್ಲಿ ಮ್ಯೂಟ್ ಮಾಡಿದ್ದೀನಿ. ನಾವೀಗ ಸೇಲಂ ಹತ್ರ ಬಂದಿದ್ದೀವಿ. ಇದು ನೋಡ್ತಾ ಇದ್ದೀರಲ್ಲ, ಇದು ಬಂದು ಸೇಲಂ. ಹಾಗೆ ಸ್ವಲ್ಪ ಯಾಕಂದರೆ ಫಸ್ಟ್ ಟೈಮ್ ಬಂದಿರೋದಲ್ಲ ಇಲ್ಲೆಲ್ಲ, ಹಾಗಾಗಿ ಸ್ವಲ್ಪ ಮೆಮೊರಿಗಿರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಅಂದರೆ ಸೇಲಂ, ಇವಾಗ ನಾವು ಸೇಲಂ ರೀಚ್ ಆಗಿದ್ದೀವಿ. ಇಲ್ಲಿ ಎಕ್ಸಿಬಿಷನ್ ಎಲ್ಲ ಇದೆ ನೋಡಿ. ಇವಾಗ ನಾವು ಮತ್ತೆ ರೈಲ್ವೆ ಸ್ಟೇಷನ್ ಹೋದರೆ ಯಾವುದು ಕೂಡ ವಿಡಿಯೋ ಮಾಡಲ್ಲ. ನೈಟ್ ನಮಗೆ 10:30ಗಿದೆ ಟ್ರೈನು. ನೋಡಿ ಇಲ್ಲಿ ನಿಮಗೆ ಕಾಣ್ತಾ ಇದೆ ನೋಡಿ, ಅದೇ ಸೇಲಂ ರೈಲ್ವೆ ಸ್ಟೇಷನ್. ತುಂಬ ಚೆನ್ನಾಗಿತ್ತು ಅದು. ಅಲ್ಲೇನೋ ನಾನು ವಿಡಿಯೋ ಮಾಡಲಿಲ್ಲ, ಅದು ನನಗೆ ನೆನಪೇ ಆಗಲಿಲ್ಲ ವಿಡಿಯೋ ಮಾಡಬೇಕನ್ನೋದು. ಟೆನ್ಷನ್ನಲ್ಲಿ ಬಂದುಬಿಟ್ವಿ ಈ ಕಡೆ. ಅಂದರೆ ಬೇರೆ ನಾವು ತುಂಬ ದೂರ ಪ್ಲಾಟ್ಫಾರ್ಮು, ಅಷ್ಟು ಸ್ವಲ್ಪ ಲಗೇಜ್ ಎಲ್ಲ ಹಿಡ್ಕೊಂಡು ಮತ್ತು ಮೆಟ್ಲಿಳಿದು ಬರಬೇಕಲ್ವ, ಹಾಗಾಗಿ ನಾವು ಅಲ್ಲೇನೂ ಕೂಡ ವಿಡಿಯೋ ಮಾಡಲಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಎಂಟ್ರೆನ್ಸು. ಅದರದ್ದು ಎಲ್ಲ ಏನೇನೋ ಸ್ವಲ್ಪ ಕಟ್ಟಿರ್ತಾರೆ ನೋಡಿ, ತುಂಬ ಚೆನ್ನಾಗಿತ್ತು ನೋಡಿ. ಟ್ರೈನ್ ಹೋಗೋದು ಬರೋವು ಮಾಡ್ತಾಯಿದ್ದು. ಅಂದರೆ ನೈಟ್ ಟ್ರೈನು ಸ್ವಲ್ಪ ಜಾಸ್ತಿ ಇರ್ತವೆ ಅಲ್ಲ. ನಾವು ಬೆಂಗಳೂರಿಂದ ಬರುವಾಗ, ಅಂದರೆ ನಾವು ದಾವಣಗೆರೆಯಿಂದ ಬಂದಿದ್ದಲ್ವ, ದಾವಣಗೆರೆಯಿಂದ ನಮಗೆ ಬರಬೇಕಾದ್ರೆ ಮಧುರೈ ಇತ್ತು ಟ್ರೈನು. ಈಗ ನಾವು ಹೋಗಬೇಕಾದ್ರೆ ಸೇಲಮಿಂದ ಇದೆ ನಮಗೆ. ಮತ್ತು ನಮಗೆ ಊಟ ಕೂಡ ಇಲ್ಲೇ ಕೊಟ್ಟಿದ್ರು, ಊಟನೂ ಇಲ್ಲೇ ಮಾಡ್ಕೊಂಡ್ವಿ. ಅವರೇ ಕೊಟ್ಟಿದ್ರು ಊಟನೂ. ಅಂದರೆ ನಾವೇನು ಟ್ರಾವೆಲ್ ಕಡೆಯಿಂದ ಹೋಗಿದ್ವಿ ನೋಡಿ, ಊಟನ ಅವರೇ ಕೊಟ್ಟರು. ಮತ್ತು ಊಟ ಇಲ್ಲೇ ಮುಗಿಸ್ಕೊಂಡ್ವಿ. ಅಂದರೆ ನಮಗೆ ಮತ್ತೆ ನಾವು ಬೆಳಗ್ಗೆ ಎಲ್ಲ ದಾವಣಗೆರೆ ಹೋಗೋದು, ಹಾಗಾಗಿ ಇಲ್ಲೇ ಊಟ ಮುಗಿಸ್ಕೊಂಡ್ವಿ. ಇವತ್ತಿನ ಟ್ರಿಪ್ಪು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಕೆಲವೊಂದು ಫೋಟೋಸನ್ನು ಶೇರ್ ಮಾಡ್ತಿದ್ದೀನಿ ಮೆಮೊರಿಗೆ ಅಂತ ಅಂದ್ಬಿಟ್ಟು. ಯಾಕಂದರೆ ಫಸ್ಟ್ ಟೈಮ್ ಬಂದಿದ್ದಲ್ಲ, ಹಾಗಾಗಿ ಇದು ಬಂದು ಅಂದರೆ ಯಾರಾದರೂ ವಿಡಿಯೋ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ, ತುಂಬ ಚೆನ್ನಾಗಿದೆ ವೀಡಿಯೋಸ್ಗಳು. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಾನು ಹೇಳಿದೆ ಅಲ್ಲ, ಇದು ಬಂದು ಮಧುರೈಯಲ್ಲಿ ತೆಗೆದಂಥ ಫೋಟೋ. ಕೆಲವೊಂದು ನಾನು ಎಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ ನೋಡಿ, ಅಲ್ಲಿ ಕೆಲವೊಂದು ಫೋಟೋಸನ್ನು ತೆಗೆಸ್ಕೊಂಡಿದ್ದೀನಿ, ಅದನ್ನು ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಇದು ಕನ್ಯಾಕುಮಾರಿ ಅಂದರೆ ಸನ್ಸೆಟ್ ಆಗುವಂಥ ಪ್ಲೇಸು. ಇದು ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಯಾವೆಲ್ಲ ನೋಡಿಲ್ಲ ವಿಡಿಯೋಸ್ ಹಾಕಿದ್ದೀನಿ. ಕನ್ಯಾಕುಮಾರಿ ವ್ಲಾಗ್ಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಮಿಸ್ ಮಾಡಿದೆ ನೋಡಿ. ಅದು ಸನ್ಸೆಟ್ ಆಗುವಾಗಂತೂ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ನಾನು ಇದು ಯಾವುದು ಕೂಡ ಮಿಸ್ ಮಾಡ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ, ಹಾಗಾಗಿ ನಾನಿಲ್ಲಿ ಫೋಟೋಸನ್ನು ಶೇರ್ ಮಾಡ್ತಾಯಿದ್ದೀನಿ. ಇದು ಹಾಗೆ ಸೂರ್ಯ ಹುಟ್ಟುತ್ತಾ ಇತ್ತು ನೋಡಿ, ಹಾಗೆ ನಿಂತ್ಕೊಂಡು ಒಂದು ಫೋಟೋನ ತೆಗೆಸ್ಕೊಂಡ್ವಿ. ಈ ಥರ ಕೈಯನ್ನು ಹಿಡ್ಕೊಂಡು ಫೋಟೋನ ತೆಗೆಸ್ಕೊಂಡ್ವಿ. ಈ ಫೋಟೋಸ್ ಇದಂತೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಸ್ಪೆಕ್ಸ್ ಹಾಕ್ಕೊಂಡಿದ್ದೆ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಇದು ನಾವು ಗ್ಲಾಸ್ ಬ್ರಿಡ್ಜ್ ನೋಡೋಕೆ ಹೋದ್ವಿ ನೋಡಿ. ಆವಾಗ ರೆಡಿಯಾಗಿದ್ವಿ ಅಲ್ಲ, ಆವಾಗ ತೆಗೆಸ್ಕೊಂಡಿದ್ದು. ಎಲ್ಲರೂ ಇನ್ನೂ ಬರ್ತಾಯಿದ್ರು, ಹಂಗಾಗಿ ಇನ್ನೂ ಟೈಮ್ ಇತ್ತು ಅಂತ ಅಂದ್ಬಿಟ್ಟು ಫೋಟೋನ ತೆಗೆಸ್ಕೊಂಡ್ವಿ. ಇಲ್ಲಿ ಗ್ರೂಪ್ ಫೋಟೋ ಇತ್ತು, ಹಾಕಿಲ್ಲ. ಯಾಕಂದರೆ ಒಬ್ರಿಗೆ ಇಷ್ಟ ಇರುತ್ತೆ, ಒಬ್ರಿಗೆ ಇಷ್ಟ ಇರಲ್ಲ. ಸುಮ್ಮನೆ ನಮ್ಮಿಂದ ಯಾಕೆ ಬೇರೆಯವ್ರಿಗೆ ತೊಂದರೆ ಅಂತ ಅಂದ್ಬಿಟ್ಟು ನಾನು ಹಾಕಿಲ್ಲ ಅಷ್ಟೇ. ಇದು ಕನ್ಯಾಕುಮಾರಿ ಅಂದರೆ ನಾನೇನು ಬೆಳಗ್ಗೆ ಬೀಚನ್ನು ತೋರಿಸ್ದೆ ನೋಡಿ, ಅದರ ಪಕ್ಕ ಇರುವಂಥದ್ದು. ಇದೆಲ್ಲ ಒಂದು ಫೋಟೋಸು ಚೆನ್ನಾಗಿ ಬಂದಿದೆ ನೋಡಿ, ಕ್ಲಿಯಾರಿಟಿ ಬಂದಿದೆ, ಹಾಗಾಗಿ ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಇದು ಬಂದು ಬೀಚ್ ಹತ್ರ ನಿಂತ್ಕೊಂಡಾಗ ವ್ಯೂ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಫೋಟೋನ ತೆಗೆಸ್ಕೊಂಡ್ವಿ. ಅಲ್ಲಲ್ಲೇ ಒಂದೊಂದು ಫೋಟೋನ ತೆಗೆಸ್ಕೊಂಡಿದ್ದೀವಿ, ಚೆನ್ನಾಗಿ ಕಾಣ್ತಾ ಇತ್ತು ಅಂತ ಅಂದ್ಬಿಟ್ಟು. ಬಿಸಿಲಂತೂ ಅಂದರೆ ಸ್ವಲ್ಪ ಬೆಳಗ್ಗೆನೇ ಬಂದಿದ್ವಿ ಅಲ್ಲ, ಬೆಳಗ್ಗೆ ಬಂದ್ರೂ ಸಿಕ್ಕಾಬಟ್ಟೆ ಸೆಕೆ ಇತ್ತು, ಆದರೆ ಬಿಸಿಲಿತ್ತು. ಈ ಸೈಡ್ ಬೀಚೆಲ್ಲ ಇರುವಾಗ ಅಂದರೆ ತಮಿಳ್ನಾಡು ಅಂದರೆ ಸ್ವಲ್ಪ ಬಿಸಿಲು ನೋಡಿ. ಇಲ್ಲಿ ನೋಡಿ ಎಲ್ಲರೂ ನಿಂತ್ಕೊಂಡು, ನಮ್ಮ ಫ್ರೆಂಡ್ಸ್ ಎಲ್ಲ ನಿಂತ್ಕೊಂಡು ಫೋಟೋನ ತೆಗೆಸ್ಕೊಂಡ್ವಿ. ಚೆನ್ನಾಗಿ ಬರ್ತಿತ್ತು ವ್ಯೂ ಅಂದರೆ ಹಿಂದೆ ಬೀಚ್ ವ್ಯೂ ಚೆನ್ನಾಗಿರುತ್ತೆ ಅಲ್ಲ. ಆ ನೀರು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ.
ಇದು ಸ್ವಾಮಿ ವಿವೇಕಾನಂದವರ ಟೆಂಪಲ್ಲು. ಇದು ಕೂಡ ನಾನು ವಿಡಿಯೋನ ಹಾಕಿದ್ದೀನಿ, ನೋಡಿಲ್ಲ ಅಂದರೆ ನೋಡಿ. ಇಲ್ಲಿಂದ ನೋಡಿದ್ರೆ ಈ ಥರ ಕಾಣುತ್ತೆ ಟೆಂಪಲ್ಲು. ಇದು ಬಂದು ಗ್ಲಾಸ್ ಬ್ರಿಡ್ಜ್ ನನ್ನ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಫಸ್ಟ್ ಟೈಮ್ ಹೋಗುವಾಗ ಏನೋ ಭಯ ಆಗ್ತಾಯಿತ್ತು, ಆಮೇಲೆ ಆ ಕಡೆಯಿಂದ ಬರಬೇಕಾದ್ರೆ ಅಷ್ಟೇನು ಭಯ ಆಗಲಿಲ್ಲ. ಅಲ್ಲಿ ಹೋದಾಗ ಅಂದರೆ ಗ್ಲಾಸ್ ಮೇಲೆ ಹೋದಾಗ ಏನಾದರೂ ಒಂದು ಆಲೋಚನೆ ಬರ್ತವೆ ನೋಡಿ, ಅಂಥ ಟೈಮಲ್ಲಿ ಭಯ ಆಗಿಬಿಡುತ್ತೆ. ಕೆಲವೊಂದು ಫೋಟೋಸನ್ನು ನಾನು ಇಲ್ಲಿ ಶೇರ್ ಮಾಡಿದ್ದೀನಿ. ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೋಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವ್ಲಾಗ್ ಜೊತೆ ಬರ್ತೀನಿ. ಅದೇ ಹೇಳ್ದಾಗೆ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ಈ ಥರ ವ್ಲಾಗ್ಸ್ಗಳೇ ಬರ್ತಾ ಇರುತ್ತೆ ಇನ್ನು ಮುಂದೆ. ಇದು ನೋಡ್ತಾ ಇದ್ದೀರಲ್ಲ, ಇದು ಬಂದು ನವಗ್ರಹ. ನಾವು ನಮ್ಮ ಕಡೆ ದೇವಸ್ಥಾನಗಳಿಗೆಲ್ಲ ವಿಗ್ರಹಗಳನ್ನ ನೋಡ್ತೀವಿ, ಅಂದರೆ ಒಂದು ಮಂಟಪ ಥರ ಕಟ್ಟಿ ಮಾಡಿರ್ತಾರೆ. ಇಲ್ಲಿ ಮೇಲ್ಗಡೆ ಮಾಡಿದ್ದಾರೆ, ಈ ಥರ ಮೇಲ್ಗಡೆ ಚಾವಣಿ ಬರುತ್ತೆ ನೋಡಿ, ಅಲ್ಲಿ ಮಾಡಿದ್ದಾರೆ. ಏನು ಅದು ನವಗ್ರಹನ ನೋಡಿ. ಅಂದರೆ ಕೆಲವೊಂದು ದೇವಸ್ಥಾನ ಒಳಗಡೆ ವಿಡಿಯೋ ಹಲೋ ಇಲ್ಲ, ಹಂಗಾಗಿ ಹೊರಗಡೆಯಿಂದ ನಿಂತು ಫೋಟೋನ ತೆಗೆಸ್ಕೊಂಡಿರುವಂಥದ್ದು. ಮತ್ತು 18 ಅಡಿ ಆಂಜನೇಯ, ಇದು ನಾನೇನು ನಿಂತೀನಿ ನೋಡಿ, ಇದು ಬಂದು 18 ಅಡಿ ಆಂಜನೇಯ ಇರುವಂಥ ದೇವಸ್ಥಾನ. ಅದರದ್ದು ಬಾಲ ಬಂದು ತಲೆ ಮೇಲಿದೆ. ಅದನ್ನ ನಾನು ಫೋಟೋ ಶೇರ್ ಮಾಡಿದ್ದೀನಿ ಅಂದ್ಕೊತೀನಿ. ಅಂದರೆ ವಿಡಿಯೋ ಒಳಗಡೆ ಹಲೋ ಇರಲಿಲ್ಲ, ಹಾಗಾಗಿ. ಇದು ಬಂದು ಸುಚಿತ್ರಮಲ್ಲಿ. ಇದು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇಲ್ಲೆಲ್ಲ ಆಲ್ಮೋಸ್ಟು ಏನು ಲಿಂಗುಗಳೇ ಇದೆ ದೇವಸ್ಥಾನ, ಅಂದರೆ ಶಿವಾಗ ಸಂಬಂಧಪಟ್ಟ ದೇವಸ್ಥಾನಗಳೇ ಇತ್ತು ಇಲ್ಲಿ. ಇದು ನೋಡಿ, ಇದು ಬಂದು ಮಂಟಪ. ಇದು ಬಂದು ಸುಬ್ರಹ್ಮಣ್ಯ ದೇವರು. ನಾನು ಹೇಳಿದೆ ನೋಡಿ, ಇಲ್ಲಿ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಮಗೆ ಟೈಮ್ ಆಗಿಬಿಡ್ತು, ಹಾಗಾಗಿ ನಮಗೆ ದರ್ಶನ ಸಿಗಲಿಲ್ಲ. ಹಂಗಾಗಿ ಇದು ಕೂಡ ಒಂದು ಫೋಟೋಸನ್ನು ತೆಗೆದು ನಾನು ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಇದು ರಾಮೇಶ್ವರಮಲ್ಲಿ. ರಾಮೇಶ್ವರಂ ಅಂತ ನನ್ನ ಫೇವ್ರೆಟ್ ಆಗಿಬಿಡ್ತು, ಯಾಕಂದರೆ ಅದು ಸ್ಫಟಿಕಲಿಂಗು ದರ್ಶನ ಮಾಡಿದ್ವಿ ಅಲ್ವಾ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇದು ಬೀಚ್ ಒಳಗಡೆ, ಅಂದರೆ ಬೆಳಗ್ಗೆ ಬೀಚಲ್ಲಿ ಸ್ನಾನ ಮಾಡೋಕ್ಕೆ ಹೋದಾಗ ತೆಗೆದಂಥ ಫೋಟೋ. ಮತ್ತು ಇಲ್ಲಿ ರಾಮೇಶ್ವರಮಲ್ಲಿ 21 ಬಾವಿದು ನೀರು ಹಾಕ್ತಾರೆ. ಅಲ್ಲೂ ಕೂಡ ನಾವು ನೀರನ್ನು ಹಾಕಿಸ್ಕೊಂಡ್ವಿ. ಅಲ್ಲಿ ಯಾವುದು ಫೋಟೋ ಅಂದರೆ ಮೊಬೈಲೆಲ್ಲ ಬ್ಯಾಗ್ ಒಳಗೆ ಹಾಕ್ಬಿಟ್ಟಿದ್ವಿ, ಹಂಗಾಗಿ ಯಾವುದು ಫೋಟೋ ಆಗಲಿ ವಿಡಿಯೋ ಆಗಲಿ ತೆಗೆದಿಲ್ಲ. ಇದು ಬಂದು ರಾಮೇಶ್ವರಮಲ್ಲಿರುವಂಥ ದೇವಸ್ಥಾನ. ಹಾಗೆ ಹೊರಗಡೆಯಿಂದ ತೆಗೆದಿದ್ದೀನಿ, ಹಾಗಾಗಿ ಈ ಥರ ಕಾಣ್ತಾ ಇದೆ. ಸೊ ಫ್ರೆಂಡ್ಸ್, ಮ್ಯೂಸಿಕನ್ನು ಆ್ಯಡ್ ಮಾಡ್ತೀನಿ. ಯಾರೆಲ್ಲ ನೋಡಿಲ್ಲ, ವಿಡಿಯೋಸ್ ಹಾಕಿದ್ದೀನಿ. ಇದು ಬಂದು ರಾಮಸೇತು, ಅಂದರೆ ರಾಮಸೇತುವೆ ಇರುವಂಥ ಜಾಗ. ವಿಡಿಯೋಸ್ ಹಾಕಿದ್ದೀನಿ, ಹಳೆ ವಿಡಿಯೋಸನ್ನು ನೋಡಿ ಈಗ ಸಪೋರ್ಟ್ ಮಾಡ್ತಾಯಿರಿ. ಮ್ಯೂಸಿಕನ್ನು ಆ್ಯಡ್ ಮಾಡ್ತೀನಿ. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನೊಂದು ವ್ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.